ಸರ್ ಎಲ್ಲರಿಗೂ ನಮಸ್ಕಾರ. ನೆನ್ನೆ ದಿವಸ ನಮ್ಮ KGFನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಡೀತು. ನಮ್ಮ ಮಾನ್ಯ ಶಾಸಕರು ಶ್ರೀಮತಿ ರೂಪಾ ಸಸಿದೇವರು ಅವರು ಅಸ್ತ್ರದಿಂದ ಇಂದಿರಾ ಕ್ಯಾಂಟೀನ್ನ KGF ಸಿವಿಲ್ ಹಾಸ್ಪಿಟಲ್ ಮಧ್ಯದಲ್ಲಿ ನನ್ನ ಉದ್ಘಾಟನೆ ಮಾಡಿದರು. ಇದು ಒಳ್ಳೆ ಬೆಳವಣಿಗೆ. ನಮ್ಮ ಬಡವರ ಬಂದು ಇಂದಿರಾ ಕ್ಯಾಂಟೀನ್ ಬಡವರಿಗೋಸ್ಕರ ಮಾನ್ಯ ಸಿದ್ದರಾಮಯ್ಯ ಅವರು ನೇತೃತ್ವದಲ್ಲಿ ಸರ್ಕಾರ ಇವತ್ತು ಒಳ್ಳೆ ಕೊಡುಗೆಯನ್ನು KGF ಕೊಟ್ಟಿದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಶಾಸಕರಾದ ಶ್ರೀಮತಿ ರೂಪಾ ಸಸಿದೇವರು ತುಂಬ ಕಷ್ಟ ಬಿದ್ದು, ಇನ್ನೊಂದು ತುಂಬ ಒಳ್ಳೇದು ಹೇಳಬೇಕಾದ್ರೆ ಅದು ಈ ಕ್ಯಾಂಟೀನ್ ಇರೋ ಜಾಗ ಬಂದ್ಬಿಟ್ಟು ಅತಿ ಸುಂದರವಾಗಿ ಎಲ್ಲರಿಗೂ ನಮ್ಮ ಬಡವರು ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಬಡವರ ಹಾಸ್ಪಿಟ್ಲು, ಈ ಕಡೆ ಹೆರಿಗೆ ಹಾಸ್ಪಿಟ್ಲ್ ಇದೆ, ಈ ಕಡೆ ಜನರಲ್ ಹಾಸ್ಪಿಟ್ಲ್ ಇದೆ. ಆ ಮಧ್ಯದಲ್ಲಿ ಬಂದು ಇದು ಯಾರಿಗೂ ಏನು ಟ್ರಾಫಿಕ್ ತೊಂದರೆ ಬೇರೆ ತೊಂದರೆ ಇಲ್ಲ ಅಂದರೆ ಅತಿ ಸುಂದರವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದು ನನ್ನ ಬಂದ್ಬಿಟ್ಟು ಅವರ ಹಸ್ತದಿಂದ ನನ್ನ ಓಪನ್ ಮಾಡಿ ನನ್ನ ಎಲ್ಲರಿಗೂ ಫ್ರೀ ಊಟ ಕೊಟ್ಟರು. ನಮಗೆ ಒಳ್ಳೆ ಕಾಂಟ್ರಾಕ್ಟ್ ಸಿಕ್ಕಿದ್ದಾರೆ. ಮ್ಯಾನೇಜ್ಮೆಂಟು ಒಳ್ಳೆ ಊಟ ನನ್ನನ್ನು ಟೆಸ್ಟ್ ಮಾಡಿದ್ದು. ಇವತ್ತು ಬಂದ್ಬಿಟ್ಟು ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಬಂದು ಒಳ್ಳೆ ರೀತಿಯಲ್ಲಿ ಊಟ ಚೆನ್ನಾಗಿದೆ ಹಂಗಂತ. ಬಟ್ ಅವ್ರಿಗೇನೆಂದರೆ ಒಂದು ದಿವಸಕ್ಕೆ ಒಂದು ಲಿಮಿಟ್ ಬಂದ್ಬಿಟ್ಟು 1500 ಅಂತ ಅವ್ರದ್ದು ಒಂದು ಲಿಮಿಟ್ ಇದೆ. ಆದರೆ ಇವತ್ತು ಬೆಳಗಿನ ಟಿಫನ್ನು ಆಗಾರ ಕೊಟ್ಟಿರೋದು ಬಂದ್ಬಿಟ್ಟು ಸುಮಾರು 596 ಕೊಟ್ಟಿದ್ದಾರೆ. ಹಂಗಿದ್ರೆ 500 ಬೆಳಗ್ಗೆ, ಮಧ್ಯಾಹ್ನ ಊಟ ಬಂದ್ಬಿಟ್ಟು 500, ರಾತ್ರಿ ಡಿನ್ನರ್ ಬಂದ್ಬಿಟ್ಟು 500 ಅಂತ ಒಂದು ನಿರ್ಣಯ ಮಾಡಿರ್ತಾರೆ ಅವರು. ಆದರೆ ಅವರು ಇವತ್ತು ಮಧ್ಯಾಹ್ನ 500ಕ್ಕಿಂತ ಹೆಚ್ಚು 814 ಜನ ಟೋಕನ್ ಇಶ್ಯೂ ಆಗಿ ಜನಗಳು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಬಂದ್ಬಿಟ್ಟು ಇವತ್ತು ಒಂದು 106 ಜನಕ್ಕೆ ಬಂದ್ಬಿಟ್ಟು ಊಟ ಡಿನ್ನರನ್ನು ಇವತ್ತು ಕೊಟ್ಟಿದ್ದಾರೆ. ಇದು ಲೆಕ್ಕ ಮಾಡಿದ್ರೆ 1500 ಮೇಲೆ ಹೋಗ್ಬಿಡ್ತು. ಬಟ್ ಅವ್ರ ಲಿಮಿಟ್ ಇಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಇವತ್ತು ಫಸ್ಟ್ ದಿನ, ನಾಳೆ ಎಷ್ಟು ಹೋಗುತ್ತೆ, ನಾಡಿದ್ದು ಎಷ್ಟು ಹೋಗುತ್ತೆ, ಅದೆಲ್ಲ ಬಂದ್ಬಿಟ್ಟು ಒಂದು 5-6 ದಿವಸಕ್ಕೆ ಆವರೇಜ್ ತಗೊಂಡು ನಮ್ಮ ಮಾನ್ಯ ಶಾಸಕರು MLA ಮೇಡಮ್ ಅಂತ ಹೇಳಿ ಅದಕ್ಕೊಂದು ವ್ಯವಸ್ಥೆ ಮಾಡಿ ಒಂದು 500-1000 ಹೆಚ್ಚಿಗೆ ಬಡ ಜನ ಜಾಸ್ತಿ ಇದ್ದಾರೆ ಈ ಊರಿನಲ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೊಟ್ಟೆ ತುಂಬ ಒಬ್ಬರು ಕೊಟ್ಟು ಒಬ್ಬರು ವಾಪಸ್ ಹೋಗ್ಬಾರ್ದಂಥ ರೀತಿಯಲ್ಲಿ ನಮ್ಮ ಮೇಡಮು ಕರ್ತವ್ಯ ನಿರ್ವಹಿಸ್ತಾರೆ. ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ನಮ್ಮ ಮಾಡೇ ಮಾಡ್ತಾರೆ. ಅದು ಎಷ್ಟು ಶಾರ್ಟೇಜ್ ಆಗುತ್ತೆ ಅದನ್ನು ಸರಿ ಮಾಡ್ತಾರೆ ಅಂತ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇದು ಬಂದ್ಬಿಟ್ಟು ಯಾರೂ ನೆನಪು ಮಾಡಿಲ್ಲ. ಫಸ್ಟೆಲ್ಲ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ KGFದಲ್ಲಿ ಬರುತ್ತೆ ಹಂಗಂತ ನಾವು ಎದುರು ನೋಡ್ತಾ ಬಿಟ್ಟಾಗ ಇಷ್ಟು ಸುಂದರವಾಗಿ ಕ್ಯಾಂಟೀನ್ ನೋಡಿ, ನೀವೇ ನೋಡ್ತಾ ಇದ್ದೀರಿ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಇವರು ಸರ್ವೆ ಮಾಡ್ತಾರೆ. ಜನಗಳು ಅಷ್ಟು ಚೆನ್ನಾಗಿ ಉಪಯೋಗ 2 ದಿವಸದಲ್ಲಿ ಗೊತ್ತಾಗುತ್ತೆ ಅವ್ರು ಯೂಸ್ ಮಾಡ್ತಾರೆ. ಫಿಲ್ಟ್ರ್ ವಾಟರ್ ಇದೆ, ಅಲ್ಲೆಲ್ಲಿ ಕೂತ್ಕೊಳ್ಳೋದು ಬೆಂಚ್ ಇದೆ, ಇದು ಔಟ್ಸೈಡ್ ಎಲ್ಲ ಕೂತ್ಕೊಂಡು ಮನೆಯಲ್ಲಿ ಹೇಗೋ ಕೂತ್ಕೊಂಡು ಊಟ ಮಾಡಬೇಕು ಆ ರೀತಿಯಲ್ಲಿ ಮಾಡೋ ವ್ಯವಸ್ಥೆ ಎಲ್ಲ ನಮಗೆ ಇದೆ. ಇನ್ನೊಂದು ಈ ಮೈನ್ ರೋಡ್ನಲ್ಲಿ ಬಂದ್ಬಿಟ್ಟು ವೆಹಿಕಲ್ ನಿಲ್ಲಿಸೋದು ದಯವಿಟ್ಟು ಮೈನ್ ರೋಡ್ನಲ್ಲಿ ನಿಲ್ಲಿಸಬೇಡಿ. ಈ ಕಡೆ ಸೈಡ್ ರೋಡ್ ಇಲ್ಲಿಂದ ಲಾಸ್ಟ್ವರೆಗೂ ಕಾಂಪೌಂಡ್ ಹಾಸ್ಪಿಟ್ಲ್ವರೆಗೆ ಇದೆ ನಿಮಗೆ. ಅಲ್ಲಿ ಬಂದ್ಬಿಟ್ಟು ನೀವು ವೆಹಿಕಲ್ ಪಾರ್ಕ್ ಮಾಡಿರಿ, ಅಲ್ಲಿಗೆ ವ್ಯವಸ್ಥೆ ಇದೆ. ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ, ನಿಮಗೂ ತೊಂದರೆ, ಮೈನ್ ರೋಡ್ನಲ್ಲಿ ಅನಾಹುತ ಆಗೋದೆಲ್ಲ ಬೇಡ. ದಯವಿಟ್ಟು ಕೈ ಮುಗಿತೀನಿ. ನೀವು ಊಟ ಮಾಡೋರು ನೀವು ಬಂದರೆ ಕೂಡ ವೆಹಿಕಲ್ನ ಬಂದ್ಬಿಟ್ಟು ಮೈನ್ ರೋಡ್ನಲ್ಲಿ ನಿಲ್ಲಿಸಬೇಡ್ರಿ. ಈ ಕಡೆ ಸೈಡ್ ರೋಡ್ ಇದೆ, ಇಲ್ಲಿಂದ ಉದ್ದಕ್ಕೂ ನೀವು ನಿಲ್ಲಿಸ್ಬಿಟ್ಟು ಯಾರಿಗೂ ತೊಂದರೆ ಆಗಿ ಒಂದು ಸೈಡ್ನಲ್ಲಿ ಗಾಡಿಗಳನ್ನ ವ್ಯವಸ್ಥೆ ಆಗಿ ಬಿಡ್ರಿ, ಊಟ ಮಾಡಿರಿ, ಹೋಗ್ರಿ. ಆಮೇಲೆ ಇದು ಕರ್ನಾಟಕದಲ್ಲಿ ಎಲ್ಲಿನೂ ಇಲ್ಲದಂಗೆ ಒಂದು ವ್ಯವಸ್ಥೆ ಒಂದು ಈ ಕ್ಯಾಂಟೀನಲ್ಲಿ ಮಾಡಿದ್ದಾರೆ. ಇವಾಗ ಫೋನ್ಪೇ, ಗೂಗಲ್ ಪೇ, ಇವಾಗ ಚಿಲ್ಲರೆ ಇರಲ್ಲ, ಇದು ದುಡ್ಡು ಜಾಬ್ನಲ್ಲಿ ಇರಲ್ಲ, ATMಗೆ ಹೋಗಬೇಕು, ತಗೊಂಡು ಬರಬೇಕು. ಈ 5 ರೂಪಾಯಿ ಚಿಲ್ಲರೆ 10 ರೂಪಾಯಿ ಚಿಲ್ಲರೆ ಸಿಗೋದು ತುಂಬ ಕಷ್ಟ. 100 ರೂಪಾಯಿ 200 ರೂಪಾಯಿ ಸಿಕ್ಬಿಡುತ್ತೆ. ಆದರೆ ನಮ್ಮ ಇವರು ಕಾಂಟ್ರಾಕ್ಟರು ಮ್ಯಾನೇಜರ್ ಬಂದು ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಸ್ಪೆಷಲಾಗಿ ಗೂಗಲ್ ಪೇ ಆ್ಯಂಡ್ ಫೋನ್ಪೇ ಅದನ್ನು ಮಾಡಿದ್ದಾರೆ ಅಂದರೆ ಇನ್ನೂ ಜನರಿಗೆ ಅನುಕೂಲ ಆಗುತ್ತೆ. ಚಿಲ್ಲರೆ ಎಲ್ಲ ಆಮೇಲೆ ಪಾಪ ಚಿಲ್ಲರೆ ತೊಗೊಂಡು ಪಾಪ
ಹಂಗಂತ ಹೇಳ್ತಾರಲ್ವ, ಅವ್ರಿಗೆಲ್ಲ ಬಂದ್ಬಿಟ್ಟು ಇದು ತುಂಬ ಅನುಕೂಲ ಆಗುತ್ತೆ. ಇದು ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ. ನಮ್ಮ KGFನಲ್ಲಿ ಇದು ಹೊಸದಾಗಿ ಇವ್ರು ಮಾಡಿದ್ದಾರೆ. ಇವ್ರಿಗೆ ಧನ್ಯವಾದ ಹೇಳಬೇಕು. ದಯವಿಟ್ಟು ಈ ಜನಗಳು ಇದನ್ನು ಬಂದ್ಬಿಟ್ಟು ಎಷ್ಟು ಉಪಯೋಗ ಚೆನ್ನಾಗಿ ಮಾಡ್ಕೊಳ್ತಿರೋ, ಎಷ್ಟು ನೀಟಾಗಿ ಮಾಡ್ಕೊಳ್ತಿರೋ, ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹೆಂಗೆ ಊಟ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಪ್ಲೇಟ್ ಹೆಂಗೆ ತಗೊಂಡೋಗಿ ತಿನ್ಬಿಟ್ಟು ಇಟ್ಟು ಆಚೆ ಇಡ್ತೀರಾ, ನಿಮ್ಮ ಮನೆಯಲ್ಲಿ ನೀರು ಹೆಂಗೆ ಹಿಡಿದು ವೇಸ್ಟ್ ಮಾಡಿದಂಗೆ ಗಲೀಜು ಮಾಡಿದಂಗೆ ಅದು ಶುದ್ಧವಾಗಿ ನಮ್ಮ ಮನೆ ಅಂತ, ನಿಮ್ಮ ಮನೆಯೇ ಅಂತ ತಿಳ್ಕೊಳ್ಳಿ. ಮನೆ ಇಂದ್ರಮ್ಮ ಅವ್ರ ಹೆಸರಿನಲ್ಲಿ ಅವರು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರು. ಇಂದಿರಾ ಗಾಂಧಿ ಅವರು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರು. ಅಂಥವ್ರ ಹೆಸರಿನಲ್ಲಿ ಇಂದಿರಾ ಕ್ಯಾಂಟೀನ್ ಹೇಳಿದ್ರೆ ಇದು ಮನೆ, ಇಂದಿರಮ್ಮ ಮನೆ ಊಟ ಹಂಗಂತ ತಿಳ್ಕೊಂಡು ನಮ್ಮ ಶಾಸಕರು ರೂಪಾ ಶಶಿಧರ್ ಮೇಡಮು ಇದನ್ನು ತುಂಬ ಕಷ್ಟಪಟ್ಟು ತಗೊಂಡು ಬಂದು ಉದ್ಘಾಟನೆ ಮಾಡಿದ್ದಾರೆ. ಜನಗಳು ಬಂದ್ಬಿಟ್ಟು ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಅದು ಏನು ಎಕ್ಸ್ಟ್ರಾ ಆಗುತ್ತೆ ಆವತ್ತೇ ಹೇಳಿದ್ದಾರೆ ಮೇಡಮ್ ಅವರು, ಅದನ್ನ ಬಿಡಲ್ಲ. ಖಂಡಿತಾಗಿ ಅದು ಎಕ್ಸ್ಟ್ರಾ ಏನಿದೆಯೋ ಇವ್ರಿಗೆ ಅನುಕೂಲ ಏನು ಮಾಡಿಕೊಡ್ಬೇಕು, ಏನು ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡೇ ಮಾಡ್ತಾರೆ ಅಂತ ನಿಮಗೆಲ್ಲ ನಿಮಗೆ ಇದ್ರ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಂದು ಸೈಲೆಂಟಾಗಿ ಕ್ಯೂನಲ್ಲಿ ಬಂದು ನಿಮಗೆ ಎಷ್ಟು ನೀವು ಸರ್ಕಾರ ಕೊಟ್ಟಿದ್ದೀರೋ ಎಲ್ಲ ಸರ್ವರು ನಿಮಗೆಲ್ಲ ಬಂದ್ಬಿಟ್ಟು ಧನ್ಯವಾದ ಹೇಳ್ತೀನಿ. ಇದೇ ರೀತಿಯಲ್ಲಿ ಆ ಕ್ಯಾಂಟೀನ್ ಅವ್ರಿಗೆ, ಇಲ್ಲಿ ಕೆಲಸ ಮಾಡೋರಿಗೆ, ಆ ಮ್ಯಾನೇಜರ್ ಅವ್ರಿಗೆ ನಿರ್ವಹಣೆ ಮಾಡ್ತಾರೆ ನೋಡಿ, ಅವ್ರಿಗೆ ಯಾವುದೇ ತೊಂದರೆ ಕೊಟ್ಟಂಗೆ ನಿಮ್ಮ ಮನೆ ಥರ ಯೂಸ್ ಮಾಡಿ ಹಂಗಂತ ಹೇಳ್ತೀನಿ. ನಿಮ್ಮ ಮನೆ ಆದಮೇಲೆ ನಿಮ್ಮದೇ, ಇದು ಸರ್ಕಾರದ್ದು, ನಿಮ್ಮದು. ಅದಕ್ಕೋಸ್ಕರ ಚಿಲ್ಲರೆ ಇಲ್ಲವರು, ಜಾಬ್ನಲ್ಲಿ ದುಡ್ಡಿಲ್ಲವರು, ಫೋನ್ ಇದ್ದರೆ ಫೋನ್ಪೇ ಮಾಡಿ, ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಇದ್ರ ಮೂಲ ನಿಮಗೆಲ್ಲ. ಸರ್ ಈ ಡಿಮ್ಯಾಂಡ್ ಬೆಳಗ್ಗೆ ಟಿಫನ್ ಬಂದ್ಬಿಟ್ಟು 500, ಮಧ್ಯಾಹ್ನ 500, ಸಾಯಂಕಾಲ ಡಿನ್ನರ್ 500 ಹಂಗಂತ ಅವ್ರು ನಿಗದಿ ಮಾಡಿರ್ತಾರೆ. ಬಟ್ ಒಂದು ದಿವಸಕ್ಕೆ ಬಂದ್ಬಿಟ್ಟು 1500 ಲಿಮಿಟ್ ಅವ್ರಿಗೆ. ಅವ್ರ ಆಸಕ್ತಿ ಅವ್ರಿಗೆ ಬರೋದಷ್ಟೇ. ಅದಕ್ಕೆ ಮೇಲೆ ಹೆಚ್ಚಿಗೆ ಮಾಡಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಆದರೆ ನಮ್ಮ ಶಾಸಕರು, ನಮ್ಮ ಜನ ಜಾಸ್ತಿ ಇದ್ದಾರೆ, ಅದಕ್ಕೆ ಇದು ನಂಬರ್ ಜಾಸ್ತಿ ಕೊಡಿ ಹೆಂಗಂತ ಇವರು ಕೇಳಿ ತಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ನನ್ನನ್ನು ನಮ್ಮ ಹತ್ರ ಹೇಳಿದ್ದಾರೆ. ಇದು ಏನು ಡಿಮಾಂಡ್ ಇರುತ್ತೆ ಆ ಡಿಮಾಂಡನ್ನು ನಾನು ಪೂರ್ತಿ ಮಾಡ್ತೀನಿ ಅಂತ MLA ಮೇಡಮ್ ಹೇಳಿದ್ದಾರೆ. ಅದ್ರ ಪ್ರಕಾರ ಬಂದ್ಬಿಟ್ಟು ಒಂದು 3-4 ಡೇಸ್ನಲ್ಲಿ ಆವ್ರೇಜ್ ತಗೊಳ್ಳೋಣ. ಒಂದು ದಿವಸ ಜಾಸ್ತಿ ಆಗುತ್ತೆ, ಒಂದು ದಿವಸ ಕಡಿಮೆ ಆಗುತ್ತೆ. ಅದನ್ನು ನಾವು ಇಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಎಷ್ಟು ಹೋಗಿದೆ ಅಂತ ಒಂದು 3 ಸರ್ವೆ ಮಾಡಿಬಿಟ್ಟು ಅದು ಆವ್ರೇಜ್ ಮಾಡಿ ಅಷ್ಟು ತಕ್ಕಂಗೆ ನಮ್ಮ ಮೇಡಮ್ ಹತ್ರ ಎಕ್ಸ್ಟ್ರಾ ಮಾಡ್ಕೊಂಡು ಬರೋಷ್ಟಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. எல்லாருக்கும் வணக்கம். நேற்று வெள்ளிக்கிழமை மேடம் ரூபா சசிதர் மேடம் ஆச்சரியம் நம்மளோட இந்திரா கேண்டீன் இன்னைக்கு ரொம்ப அருமையாக, ரொம்ப அனுகூலமாக, சந்தோஷமாக எல்லாரும் வந்து பப்ளிக் எல்லாம் இன்றைக்கெல்லாம் யூஸ் பண்ணாங்க. அதுக்காக வந்தவங்களுக்கு வந்த ஜனம் திருப்தியாக நல்ல அருமையான டேஸ்ட்டோடு சாப்பிட்டோம் அப்படின்னு சொல்லி சந்தோஷமாக சொன்னதை காலையிலேருந்து நாங்கள் நின்று கேட்டோம். எனக்கு ரொம்ப சந்தோஷமாக இருக்குது. இதே போல் இது கண்டினியூவாக நடக்கும்ன்றது நம்பிக்கையும் எனக்கு இருக்குது. எதுக்காகனாக்கா ஒரு கான்ட்ராக்டர் அஷூரன்ஸ் கொடுத்துருக்கு இதே போல் இருக்குன்னு சொல்லிட்டு, அதுவும் இல்லாமல் மேடம் எங்களுக்கெல்லாம் வேலை கொடுத்துருக்காங்க. எந்த கவுன்சிலர்ஸ் எல்லாம் ஃப்ரீயாக இருக்கிறீங்களோ அவங்கெல்லாம் வந்து டெய்லி கம்பல்சரி வந்து ஒரு விசிட் போங்க, என்ன கம்மி ஜாஸ்தி இருக்குது பார்த்து எங்களுக்கு சொல்லுங்கள், அதை சரி பண்ணலாம் அப்படின்னு சொல்லியிருக்காங்க. இன்றைக்கி ஃபஸ்ட்டு டேன்றதுனால காலையில் 7:30 மணிக்கு ஆரம்பித்து 10 மணி வரலும் டிஃபனு, மதியம் 12லேருந்து 3 மணி வரலும் லஞ்சு, ஈவினிங் 6:30லேருந்து 6:30 மணிலேருந்து 8:30 மணி வரலும் டின்னர் இருந்தது. இது இன்றைக்கி என்னென்னா காலையில் நமக்கு 500 3 பிரித்து 1500 மட்டும்தான் ஒரு நாளைக்கு லிமிட்டுன்னு இருந்தது. அந்த லிமிட்டை இன்றைக்கி எக்ஸஸ் ஆகிருக்கு. ஏன்னா ஃபஸ்ட்டு டேன்றதுனால அவ்வளோ வருவாங்களா அப்படின்னு தெரியாமல் இருந்தாலும் கான்ட்ராக்டர்ஸு எக்ஸஸாக வாங்கிட்டு ரேஷன்ஸு ப்ராவிஷனெல்லாம் வாங்கி வச்சதுனால அர்லி மார்னிங் இன்றைக்கி அரௌண்ட் 600 வந்துருச்சு. 580 596 வந்து அரௌண்ட் 600 மார்னிங்கே வந்துருச்சு. லஞ்சு அதே போல் 800 சேஞ்ச் வந்துருச்சு. அதனால என்ன ஆச்சுன்னாக்கா இன்றைக்கி நைட்டு அவங்களுடைய 1500 ரவுண்டை வந்துட்டு மேக்கப் பண்ண முடியாமல் லஞ்சு ஒரு 116 மாத்திரம்தான் லிமிட்டட் ஆகிடுச்சு. அதனால் 6:30லேருந்து 8:30க்கு ஆக வேண்டியது 6:30 7:30க்கே க்ளோஸ் ஆகிடுச்சு. அதனால் கான்ட்ராக்டருடைய ரிக்வஸ்ட் என்னன்னாக்கா, சார் இது 10வது வரும் நம்மளுக்கு நைட்டில் எங்களுக்கு எக்ஸஸ் பண்ணி கொடுங்கன்றாங்க. நம்மளுடைய சேர்மேனு நம்ம எல்லாமே சேர்ந்து ஒரு பிளான் பண்ணியிருக்கிறது என்னன்னா,
ஆவரேஜ் எடுத்துக்கலாம். ஃபஸ்ட்டு செகண்ட் தேர்டு ஒரு 3-4 டேஸ் எல்லாம் பார்த்தா ஒரு 3-4 டேஸ் எல்லாம் பார்த்துட்டு ஆவரேஜ் எடுத்தோம்னா எங்கே நம்மளுக்கு எக்ஸஸ் ஆகுது எங்கே கம்மியாகுதுன்னு தெரியும். அட்லீஸ்ட் மார்னிங் வந்துட்டு 500 அரௌண்ட்லேயே வந்துச்சுனாக்கா அதை வேணும்னா அதோட லிமிட் பண்ணிவிட்டு லஞ்சு வந்துட்டு ஒரு 800லேருந்து 1000 வரல வருதுன்னா அது என்ன பண்ணணும்னு பார்த்து நைட்டு எல்லாம் ஒரு 200-250 லிமிட்டாக வச்சுனாக்கா அடுத்த இடத்து எப்படி பண்ணலாமா இந்த இடத்துல எக்ஸஸ் பண்ணலாமா அப்படின்னு பிளான் பண்ணலாம். ஆவரேஜ் வர மாதிரி பார்த்துருப்போம் அப்படின்ட்டு இப்போ டிஸ்கஸ் பண்ணியிருக்குது. இந்த ஆவரேஜ் இந்த வீக்கெல்லாம் ஒரு 3-4 டேஸ் இந்த வீக்கெல்லாம் பார்த்துட்டு அடுத்தது நம்ம இந்த லிஸ்ட்டு ரெடி பண்ணி எடுத்துகிட்டு போயிட்டு எம்எல்ஏ மேடம் வச்சோம்னா அவங்க ஃபர்தர் கவர்மெண்ட்டில் என்ன பேசி நம்ம எக்ஸஸ் எவ்வளோ தேவைப்படுதுன்னு சொல்லி அதெல்லாம் இங்கே வாங்கிட்டு வரணும் அப்படின்றதுக்கு ஒரு ரிக்வஸ்ட் வைக்க போகிறோம். அந்த ரிக்வஸ்ட்டுக்கு ஏற்றுட்டு மேடம் ஃபர்தர் என்ன செய்யணுமோ எல்லாமே செய்வாங்க. அது 100% நேற்று அஷூரன்ஸ் கொடுத்துருக்காங்க, சார்கிட்ட சொல்லிட்டாங்க நேற்று. அந்த ஒரு பேஸ் மேலே தான் இன்றைக்கி வந்து செக் பண்ண வந்தது, இதெல்லாம் தெரிய வந்தது எங்களுக்கு. இதுக்காக இன்றைக்கி நடந்தது ரொம்ப குஷியாக இருந்தது எல்லாருக்குமே. அவங்க வந்து சாப்பிட்டவங்களுக்கு எல்லாரும் குஷியாக இருந்தாங்க. அதனால அவங்க சாப்பிட்டதை பார்த்து எங்களுக்கும் ரொம்ப குஷியாக இருந்தது. நான் எல்லாருக்கும் தேங்க்ஸ் சொல்கிறேன். 106 காலையில் ஆல்ரெடி ஷார்ட்டேஜ். அப்போ உங்களுக்கு ஒன்று ஒரு இங்கே 850 வரணும் சார். காலையில் பிரேக்ஃபாஸ்ட்டு 6 ரொம்ப ரிட்டர்ன் உங்களுக்கு 850 வரும். அங்கே 850 வரும் இல்லை இப்போ என்ன பண்ணா ஃபஸ்ட்டே வேண்டாம் ஆவரேஜ் போடும் சார். இப்போ ஆவரேஜ்னா இங்கே 850 பண்ணலாம். இல்லை சார், இப்போது இன்னைக்கு விதம் நாளைக்கு 4 நாளைக்கு பார்த்தாக்கா இது 3லேயே ஆவரேஜ் தெரிஞ்சிடும், இது 3லேயே ஆவரேஜ் தெரிஞ்சிடும், இது 3லேயே ஆவரேஜ் தெரியும். இப்போ உங்கள் பிரகாரம் ஒரு 150 ஷார்ட் இல்லையா? இப்போ நாளைக்கு எவ்வளோ ஆவரேஜ் பார்த்தோம்னா இது வந்து 800 ஆகும், நாளைக்கு 900 ஆகும். அதே மாதிரி இதுவும் அப்படி ஆகும். 3 நாளைக்கு பார்த்து ஆவரேஜ் பண்ணிட்டு மேடம் கிட்ட சொல்லி நம்ம ரிக்வெஸ்ட் பண்ணிக்கலாம். ஓகே, ஆல்ரெடி சொல்லிட்டுருக்கேன் சார். ஆக்சுவலி இன்னைக்கு டார்கெட் எண்ட் ஆயிடுச்சு. ஸோ நாளைக்கு ஒரு 250 டோக்கன்ஸ் நான் எக்ஸ்ட்ரா பண்ணுறேன். ஆல்ரெடி சார் சொல்லிட்டு வெறும் 16 பண்ணியிருக்கீங்க. ஆமாம், நாளைக்கு ஒரு 250 பண்ணாங்க. ஸோ எனக்கு ஒரு லெட்டர் மேடம் அது அரேஞ்ச் பண்ணிட்டீங்கன்னா நான் அது கண்டிப்பாக தீபாவளி நீ தாண்டி ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.